ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಒಂದು ಬೌಲಷ್ಟು ನಾನು ಸೋಯಾ ಚಾಮ್ಸ್ ಇಟ್ಕೊಂಡಿದ್ದೇನೆ ರೀ. ಇದ್ರೊಳಗೆ ನೋಡಿರಿ, ಇವತ್ತೊಂದು ಪೆಪ್ಪರ್ ಡ್ರೈ ಮಾಡೋಣ ಸೋಯಾ ಚಾಮ್ಸ್ನಾಗೆ. ಯಾಕಂದರೆ ಇದು ಚಿಕನ್ ಇರಲಿಲ್ಲ ಅಂದ್ರೂ ನಾವು ಚಿಕನ್ ಬದಲು ಇದನ್ನು ಮಾಡ್ಕೋಬೋದು ರೀ. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನಮಗೆ ಕಮೆಂಟ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಕ್ಯಾಪ್ಸಿಕಮ್ ಈರುಳ್ಳಿದು ಮತ್ತು ಇದರದ್ದು ಹೂಕೋಸಿನ ಮಂಚೂರಿ ಮಾಡಿದ್ದೆ ನೋಡಿರಿ. ತುಂಬ ಚೆನ್ನಾಗಿ ಇಷ್ಟಪಟ್ಟು ಕಮೆಂಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ರೀ. ಹೀಗೆ ಸಪೋರ್ಟ್ ಮಾಡಿ. ಇವಾಗ ಇದನ್ನು ನೋಡಿರಿ, ಒಂದು ಸ್ವಲ್ಪನೇ ನಾವು ನೀರೊಳಗೆ ಬೇಯಿಸ್ಕೋಬೇಕಾಗುತ್ತೆ ರೀ. ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕಿಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ನೀರು ಬಿಸಿ ಆಗ್ತಾಯಿದೆ ರೀ. ಇದಕ್ಕೆ ನೋಡಿರಿ, ನಾವು ಇಟ್ಕೊಂಡಿರುವಂತಹ ಸೋಯಾವನ್ನು ಹಾಕ್ಕೊಳ್ಳೋಣ. ಇದನ್ನು ಇವಾಗ ಹಾಕ್ಬಿಟ್ಟು ನೋಡಿರಿ, ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕ್ರಿ. ಇದನ್ನು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾಯಿದೆ. ನಾನು ಇದನ್ನು 1 ನಿಮಿಷಗಳ ಕಾಲ ಇದನ್ನು ಈ ಥರನೇ ಬೇಯಿಸಿದ್ದೀನಿ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ತೆಗೆದು ಈ ಥರನೇ ಇಟ್ಕೊಂಡಿದ್ದೀನಿ. ನೋಡ್ಬೋದು ರೀ, ಇದೆಲ್ಲನ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಈ ಥರನೇ ಪ್ರೆಸ್ ಮಾಡಬೇಕು ರೀ. ಅಂದರೆ ನೀರಿನ ಅಂಶ ಇದ್ದಿದ್ದು ಕಡಿಮೆ ಆಗುತ್ತೆ. ಸ್ವಲ್ಪ ಬಿಸಿ ಇರ್ತದೆ ನೋಡಿರಿ, ಹಾಗಾಗಿ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಇವಾಗ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಈ ಪಾತ್ರೆಗೆ ನೋಡಿರಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನು ಪೆಪ್ಪರ್ ರೀ, ಸ್ವಲ್ಪನೇ ಅರ್ಧ ಟೀ ಸ್ಪೂನು ಸೊಂಪು, ಅರ್ಧ ಟೀ ಸ್ಪೂನು ಜೀರಿಗೆ, ಇವನ್ನು ಹಾಕ್ಕೊಂಡು ನೋಡಿ ಒಟ್ಟಿಗೆ ಡ್ರೈ ಆಗಿಯೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಸ್ವಲ್ಪ ಇದು ಪರಿಮಳ ಬರೋ ತನಕ ಸ್ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ರೀ, ನಾನು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ನಮಗಿದು ಫ್ರೈ ಆಗಿದೆ. ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನು ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ, 2 ಏಲಕ್ಕಿ, ಸ್ವಲ್ಪನೇ ಸ್ಟಾರ್ ಹೂವಿಂದ 2 ಪೀಸು, ಸ್ವಲ್ಪ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ರೀ. ತುಂಬ ಫ್ರೈ ಆಗೋದು ಬೇಡ ರೀ. ಒಂದಿಲ್ಲಿ 3 ಮೀಡಿಯಮ್ ಸೈಜಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನೋಡಿರಿ, ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ, ಒಂದು ಹಾಫ್ ಫ್ರೈ ಆಗೋ ತನಕನೂ. ಇವಾಗ ಇದು ನಮ್ಮದು ಆರಿದೆ ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ನಾವು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಹಾಫ್ ಫ್ರೈ ಆಗಿದೆ ರೀ. ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ನಾನು ತರಿಯಾಗಿ ಈ ಥರ ಮಾಡ್ಕೊಂಡಿದ್ದೇನೆ ರೀ, ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೋರಿ, ಅದಕ್ಕೂ ಚೆನ್ನಾಗಾಗುತ್ತೆ. ಇವಾಗ ನಮ್ಮದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾವು ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಮೀಡಿಯಮ್ ಸೈಜಿಂದು ಒಂದು 3 ಹಾಕೋತಾ ಇದ್ದೀನಿ ರೀ. ಇವಾಗ ಇದನ್ನು ಟೊಮೆಟೊ ನೋಡಿರಿ, ಸ್ವಲ್ಪನೇ ನಾವು ಫ್ರೈ ಮಾಡೋಣ. ಸ್ವಲ್ಪ ಇದು ಟೊಮೆಟೊವನ್ನು ಸ್ವಲ್ಪ ಕರಗಬೇಕು ನೋಡಿರಿ. ಸ್ವಲ್ಪನೇ ಉಪ್ಪನ್ನು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ನಮ್ಮದು. ಇವಾಗ ನೋಡಿರಿ, ಸ್ವಲ್ಪನೇ ನಾವು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಇವಾಗ ನಮ್ಮದು ಸ್ವಲ್ಪನೇ ಬೆಂದಿದೆ ರೀ. ಅಂದರೆ ಇದಕ್ಕೆ ಸ್ವಲ್ಪನೇ ಅರಿಶಿನ ಹಾಕೊಳ್ಳೋಣ ರೀ. ಅರಿಶಿನವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೋಡ್ಬೋದು, ನಮ್ಮದು ಟೊಮೆಟೊ ಮೆತ್ತಗಾಗಿದೆ ರೀ. ನಾನು ಇವಾಗಲೇ ಓಪನ್ ಮಾಡಿದೆ. ಇದು ನೋಡ್ಬೋದು ರೀ, ನಾನು ಇದನ್ನು ಮಸಾಲವನ್ನು ಇದಕ್ಕೇ ಹಾಕೋತಾ ಇದ್ದೇನೆ, ನಮ್ಮದು ಫ್ರೈ ಮಾಡಿದ್ದು. ಇವಾಗ ಇದಕ್ಕೆ ನೋಡಿರಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೇ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಇದನ್ನು ನಾವು ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ನಾವು ಮಸಾಲ ಹಾಕಿ ಬಾಡಿಸ್ಕೊಂಡ್ಮೇಲೆ ನೋಡಿರಿ, ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ನೀರು ಹಾಕಬೇಕು. ಸ್ವಲ್ಪನೇ ಇದನ್ನು ಇದರೊಳಗೆ ಬಾಡಿಸ್ಕೋಬೇಕು ರೀ. ಇದು ಡ್ರೈ ಆಗುತ್ತೆ, ಇದರೊಟ್ಟಿಗೆ ನಾವು ಬಾಡಿಸ್ಕೋಬೇಕು. ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ನಾನು ಸ್ಲೋ ಫ್ಲೇಮ್ನಲ್ಲಿ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೇನೆ. ಇವಾಗ ನಾವು ಸೋಯಾವನ್ನು ಇಟ್ಕೊಂಡಿದ್ದೇವೆ ನೋಡಿರಿ, ಇದನ್ನು ಹಾಕೊಳ್ಳೋಣ. ಇದನ್ನು ಹಾಕಿಬಿಟ್ಟು ನೋಡಿರಿ, ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ರೀ. ಈ ಥರ ಚೆನ್ನಾಗಿ ಕೋಟಿಂಗ್ ಮಾಡಿದ್ರೆ ನಮಗೆ ಒಳ್ಳೆ ಒಂದು ಕಲರ್ ಬರುತ್ತೆ. ಇವಾಗ ನಮ್ಮದೆಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ರೀ.
ಇವಾಗ ನೋಡಿರಿ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪನೇ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡ್ಬೋದು ರೀ, ಒಂದು 1/4 ಚಮಚದಷ್ಟು ಇದನ್ನು ಪೆಪ್ಪರ್ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ನಾನು ಕಡಿಮೆ ಹಾಕ್ತಾಯಿದ್ದೀನಿ, ಅಂದ್ರೆ ಮಕ್ಕಳಿದ್ದಾರೆ ಅಂಥೇಳಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ರೀ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ರೀ. ಇವಾಗ ನಮ್ಮದು 1 ನಿಮಿಷ ಆಗಿದೆ ರೀ. ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ, ನೋಡ್ಬೋದು ರೀ. ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಮಗಿದು ರೆಡಿ ಆಗಿದೆ ರೀ. ನಮ್ಮದು ತಳ ಏನು ಹಿಡಿದಿಲ್ಲ. ಇವಾಗ ನೋಡ್ಬೋದು ರೀ, ನಮ್ಮದಿದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಸೋಯಾ ಚಾಂಪ್ಸು ಪೆಪ್ಪರು ಡ್ರೈ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನೀವು ಚಿಕನ್ ಬದಲು ಇದನ್ನು ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.